ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಇಂಗ್ಲೀಷ್ ಒಂದು ವಿಷಯದ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ. ಓಕೆ, ಯಾಕಂದರೆ ಬ್ಲೂ ಪ್ರಿಂಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಂದರೆ ಈಸಿಯಾಗಿ ನಿಮಗೆ 100% ಸ್ಕೋರ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ರೀ. ಎಷ್ಟೋ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಬಗ್ಗೆನೇ ಗೊತ್ತಿರಂಗಿಲ್ಲ. ಹಾಗಾಗಿ ಕ್ವಶನ್ ಪೇಪರನ್ನು ಚೆನ್ನಾಗಿ ತಿಳ್ಕೊರಿ, ಯಾವ ಥರ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತಾನೆ ಅಂತ ಹೇಳಿ, ರೈಟ್. ಸೊ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ. ಮತ್ತು ಇದು ಅಷ್ಟೇ ಅಲ್ಲದೆ ನಾನು ನಿಮಗೆ ಇನ್ನು ನಾಳೆ ಒಂದಿನ ಟೈಮ್ ಅದ, ಹೌದಲ್ವಾ? ನಾಳೆ ಒಂದಿನ ಟೈಮ್ ಅದ ರೀ. ನಿಮಗೆ ಎಲ್ಲನೂ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೊಗೊಳಕ್ಕೆ 80 ತೊಗೊಳಕ್ಕೆ ಏನೇನು ಬೇಕು ಎಲ್ಲ ಸೋರ್ಸ್ ಅಥವಾ ಎಲ್ಲ ನೋಟ್ಸನ್ನು ನಾನು ಕೊಡ್ತೀನಂತ. ಅದ್ರ ಬಗ್ಗೆ ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ತಿಳ್ಕೊರಿ. ಬ್ಲೂ ಪ್ರಿಂಟ್ ಚೆನ್ನಾಗಿ ತಿಳ್ಕೊಂಡ್ರಿ ಅಂತಂದರೆ ಆಮೇಲೆ ಏನೇನು ಕೇಳ್ತಾನಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಅದೆಲ್ಲವನ್ನು ನೋಡಿರಿ. 80 ತೊಗೊಲಿಲ್ಲ ಅಂತಂದ್ರು ಒಂದು 70 ಮಾರ್ಕ್ ಆದರೂ ಫಿಕ್ಸ್ ತೊಗೋತೀರಿ. ಅಂಥದ್ದೊಂದು ನೋಟ್ಸ್ ಇದೆ ರೀ. ನಾನೇನದ ಒಂದು 2 ರಿಂದ 3 ವಿಡಿಯೋ ಮಾಡಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ. ಓಕೆ, ನೀಟಾಗಿ ಹೇಳಬೇಕಲ್ವ, ಹಾಗಾಗಿ ಒಂದು 2-3 ವಿಡಿಯೋ ಬೇಕಾಗ್ತದೆ. ಮತ್ತು ಇವತ್ತು ಯಾರ್ದಾದ್ರೂ ಬಯಾಲಜಿ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತಂದರೆ ಯಾರು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 28 ಮಾರ್ಕ್ ಆದರೂ ನೀವು ಬರೆದಿದ್ರಿ ಅಂದರೆ ಸಾಕು. ಯಾಕಂದರೆ ಫಸ್ಟ್ PUC ಎಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ, ಫಸ್ಟ್ PUCನ ಯಾರೂ ಕೇಳೋಂಗಿಲ್ಲ, ಫಸ್ಟ್ PUC ರಿಸಲ್ಟ್ ಯಾರಿಗೂ ಅವಶ್ಯಕತೆ ಇಲ್ಲ. ಹಾಗಾಗಿ ಫಸ್ಟ್ PUC ಬಯಾಲಜಿ ಬಗ್ಗೆ ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಂಗ್ಲೀಷನ್ನು ಚೆನ್ನಾಗಿ ಓದ್ರಿ. ಎಷ್ಟಾಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈಗ ಆಗಿದ್ರ ಬಗ್ಗೆ ಒಟ್ಟು ಟೆನ್ಷನ್ ತೊಗೋಕ್ಕೆ ಹೋಗ್ಬೇಡ್ರಿ, ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಪಾಸ್ಟ್ ಈಸ್ ಪಾಸ್ಟ್. ಓಕೆ, ಫೋಕಸ್ ಆನ್ ಪ್ರೆಸೆಂಟ್. ಓಕೆ, ನೋಡಿರಿ, ಫಸ್ಟ್ ಕ್ವಶನ್ ಪೇಪರ್ ಯಾವ ಥರ ಇದ್ದಿರ್ತದೆ, ಎಂಥ ಕ್ವಶನ್ಸ್ಗಳು ಕೇಳ್ತಾನೆ, ಇದರಲ್ಲಿ ಯಾವ್ಯಾವ ಕ್ವಶನ್ಗಳು ಕೇಳ್ತಾನೆ ಎಲ್ಲವನ್ನು ಹೇಳ್ಕೊಡ್ತೀನಂತ ಚೆನ್ನಾಗಿ ತಿಳ್ಕೊರಿ. ಹೋಗೋಣವಾ? ಎಸ್, ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್. ಓಕೆ, MCQ ಎಷ್ಟು ಕ್ವಶನ್ಸ್ಗಳು ಬರ್ತಾಯಿದೆ ಅಲ್ಲಿ ನಿಮಗೆ 10 ಕ್ವಶನ್ಸ್ಗಳು ಬರ್ತಾವೆ ರೀ. ಕರೆಕ್ಟಾ? ಎಷ್ಟು ಕ್ವಶನ್ಸ್ಗಳು ಬರ್ತಾಯಿದ್ದಾವೆ MCQ? 10 ಕ್ವಶನ್ಸ್ಗಳು ಬರ್ತಾವೆ. ಟೋಟಲ್ ಮಾರ್ಕ್ನು 10 ಆಗ್ತದೆ. 11th ಕ್ವಶನ್ ನಂಬರ್ ಎಷ್ಟು ರೀ? 11 ಅದ ನೋಡ್ರಿ. ಕ್ವಶನ್ ನಂಬರ್ 11 3 ಮಾರ್ಕಿಂದ ಕ್ವಶನ್ ಇದ್ದಿರ್ತದೆ. ಇಲ್ಲಿ 3 ಮಾರ್ಕಿಗೆ ಮ್ಯಾಕ್ಸಿಮಮ್ ಬರ್ತದೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಗ್ರಿಮೆಂಟ್ ಅದ್ರ ಬಗ್ಗೆ ಇದ್ದಿರ್ತದೆ ನೋಡ್ರಿ. ಯಾವುದು? ಕ್ವಶನ್ ನಂಬರ್ 11. ನಾನೇನಾದ್ರೆ ನಿಮಗೆ 1-2 ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತೀನಂತ್ರಿ. 1-2 ಕ್ವಶನ್ ಪೇಪರಿಂದ ಎಕ್ಸ್ಪ್ಲೇನ್ ಮಾಡ್ತೀನಂತ. ಓಕೆ, 2 ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಐಡಿಯಾ ಬರ್ತದೆ ನಿಮಗೆ. ಏನು ಓದಬೇಕಂತ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಏನಿದೆ ಅದು 2 ಮಾರ್ಕಿಂದ ಇದೆ ರೀ. ಇಲ್ಲಿ ನಿಮಗೆ ಏನು ಕೇಳ್ತಾನಪ್ಪ ಕ್ವಶನ್ ನಂಬರ್ 12ಅಲ್ಲಿ ಅಂದರೆ ಟೆನ್ಸಸ್ ಬಗ್ಗೆ ಕೇಳ್ತಾನೆ ನೋಡ್ರಿ. ಕ್ವಶನ್ ನಂಬರ್ 13 5 ಮಾರ್ಕಿಂದ ಇದೆ. ಏನಿದಿರ್ತದೆ ಕ್ವಶನ್ ನಂಬರ್ 13ಅಲ್ಲಿ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ವಿತ್ ಫಂಕ್ಷನ್ಸ್. ಸೊ ನಾನು ನಿಮಗೆ ಈ 5 ಮಾರ್ಕ್ ಕವರ್ ಆಗ್ತಕ್ಕಂಥ ನೋಟ್ಸನ್ನು ಕೊಡ್ತೀನಂತ. ಇದು 2 ಮಾರ್ಕ್ ಕವರ್ ಆಗ್ತಕ್ಕಂಥ ನೋಟ್ಸ್ ಕೊಡ್ತೀನಿ, 3 ಮಾರ್ಕ್ ಕವರ್ ಆಗ್ತಕ್ಕಂಥ ನೋಟ್ಸ್ ಕೊಡ್ತೀನಿ ಅಂತ್ರಿ. ಓಕೆನಾ? ಫಸ್ಟ್ ಬ್ಲೂ ಪ್ರಿಂಟ್ ಪ್ಲಸ್ ಕ್ವಶನ್ ಪೇಪರನ್ನು ಚೆನ್ನಾಗಿ ತಿಳ್ಕೊರಿ. ಕ್ವಶನ್ ನಂಬರ್ 14 to 23 ಏನಿದಿರ್ತಂದರೆ ಪ್ಯಾರಾಗ್ರಾಫ್ ಆನ್ಸರ್ ಇದ್ದಿರ್ತದೆ. ಅಂದರೆ ಈ ಒಂದು 80 to 100 ವರ್ಡ್ಸಲ್ಲಿ ಸೆಂಟೆನ್ಸಲ್ಲಿ ತಾವೇನದ ಬರಿತಕ್ಕಂಥ ಒಂದು ಕ್ವಶನ್ಸ್ ಇದ್ದಿರ್ತವೆ. ಇಲ್ಲಿ ನಿಮಗೆ 24 ಅಂದರೆ 6 ಕ್ವಶನ್ಸ್ಗಳು ಇದ್ದಿರ್ತವೆ. ಪ್ರತಿಯೊಂದು ಕ್ವಶನಿಗೂ 4 ಅಂಕ ಇದ್ದಿರ್ತದೆ. 24 ಮಾರ್ಕ್ ಬರ್ತದೆ. ಆ್ಯಕ್ಚುಲಿ ಆತ ಎಷ್ಟು ಕ್ವಶನ್ಸ್ ಕೇಳ್ತಾನಂತಂದರೆ 10 ಕ್ವಶನ್ಗಳು ಕೇಳ್ತಾನೆ ನೋಡ್ರಿ. ಎಷ್ಟು? 10 ಕ್ವಶನ್ಸ್ ಕೇಳ್ತಾನೆ. ಅದರಲ್ಲಿ ನೀವು ಎಷ್ಟು ಬರಿಬೇಕು ಅಂತಂದರೆ 6 ಬರಿಬೇಕು ನೋಡ್ರಿ. ಔಟ್ ಆಫ್ 10 ಎಷ್ಟು ಬರಿಬೇಕು ನೀವು? 6 ಕ್ವಶನ್ಸ್ಗಳು ಬರಿಬೇಕು ರೀ. ಒಂದು 4 ಚಾಯ್ಸಸ್ ಸಿಗ್ತಾ ಇದೆ ನಿಮಗೆ. ಆಮೇಲೆ 1 ಔಟ್ ಆಫ್ 2 6 ಮಾರ್ಕಿಂದು 2 ಕ್ವಶನ್ಸ್ಗಳು ಕೇಳ್ತಾನೆ. ಎಸ್, ನೀವು ಎಷ್ಟು ಬರಿಬೇಕು ಅದರಲ್ಲಿ ಅಂದರೆ 1 ಬರಿಬೇಕು ರೀ. ಎಷ್ಟು ಬರಿಬೇಕು ನೀವು ಇಲ್ಲಿ? 1 ಬರಿಬೇಕು 2 ಅಲ್ಲಿ 6 ಮಾರ್ಕಿಂದ. ಒಂದು 200 ವರ್ಡ್ಸಲ್ಲಿ ಬರೆಯೋದಿರ್ತದೆ ರೀ ಇದು. ಓಕೆನಾ? ಅದಾದ್ಮೇಲೆ ಕ್ವಶನ್ ನಂಬರ್ 25 ನೋಡ್ರಿ. ಇಲ್ಲಿ ಪ್ಯಾಸೇಜ್ ಇದ್ದಿರ್ತದೆ. ಏನಿದಿರ್ತದೆ? ಒಂದು ಪ್ಯಾಸೇಜ್ ಇದ್ದಿರ್ತದೆ. 10 ಕ್ವಶನ್ಸ್ಗಳು ಕೊಟ್ಟಿರ್ತಾನೆ ರೀ. ಅವು 10 ಕ್ವಶನ್ಸ್ಗಳನ್ನ ತಾವು ಏನು ಮಾಡಬೇಕು ಅಂದರೆ ಸರಿಯಾಗಿ ಓದ್ಕೊಂಡು ಬರೀಬೇಕು. 10ಕ್ಕೆ 10 ಬರ್ತದೆ. ಇಲ್ಲಿ ನಾನು ನಿಮಗೆ ಒಂದು 8 ರಿಂದ 10 ಪ್ಯಾಸೇಜ್ಗಳನ್ನು ಕೊಡ್ತಾ ಇದ್ದೀನಿ. ಇದನ್ನು ಕವರ್ ಆಗ್ತದೆ ರೀ. ಓಕೆ, ಅದಷ್ಟೇ ಅಲ್ಲದೆ ಕ್ವಶನ್ ನಂಬರ್ 26ಅಲ್ಲಿ ನಿಮಗೆ 4 ಮಾರ್ಕ್ ಇದ್ದಿರ್ತಾವೆ. ಏನೇನು ಇದ್ದಿರ್ತದಪ್ಪ ಈ 26 ಒಳಗೆ? A ಆರ್ಟಿಕಲ್ಸ್ ಮತ್ತು B
ಪ್ರಿಪೋಸಿಷನ್ಸಲ್ಲಿ ಇದಿರ್ತದೆ ನೋಡಿರಿ. 26 ಕ್ವಶನ್ ನಂಬರಲ್ಲಿ ಎ ಬಿಟ್ ಮತ್ತು ಬಿ ಬಿಟ್ ಅಂತ ಎರಡು ಇದ್ದಿರ್ತಾವೆ. ಎ ಬಿಟ್ಟು ಆರ್ಟಿಕಲ್ಸ್ ಸಂಬಂಧಪಟ್ಟಿದ್ದು ಕ್ವಶನ್ ಇದ್ದಿರ್ತದೆ, ಬಿ ಬಿಟ್ಟು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಇದ್ದಿರ್ತದೆ. 2+2 4 ಮಾರ್ಕ್ ಕೇಳ್ಬೋದು, ಹೌದಾ. ಕ್ವಶನ್ ನಂಬರ್ 27 ಕ್ವಶನ್ ಫಾರ್ಮ್ಸ್ ಅಂತ. ಓಕೆ, 3 ಮಾರ್ಕಿನ ಕ್ವಶನ್ಸ್ ಇದ್ದಿರ್ತಾವೆ. ನೋಡ್ರಿ ಒಂದು 2 ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತದೆ ಕ್ವಶನ್ ಫಾರ್ಮ್ಸ್ ಯಾವ ಥರ ಇದ್ದಿರ್ತವೆ, ಯಾವ ಥರ ಕ್ವಶನನ್ನು ಫಾರ್ಮೇಷನ್ ಮಾಡಬೇಕು ಅಂತ. ಕ್ವಶನ್ ನಂಬರ್ 28 ಕಂಪ್ಲೀಟಿಂಗ್ ದ ಡೈಲಾಗ್ ಅಂತ 4 ಮಾರ್ಕ್. 4 ಡೈಲಾಗ್ಸ್ ಕೊಡ್ತಿರ್ಬೇಕು, ಮೇ ಬಿ ಇನ್ಕಂಪ್ಲೀಟ್ ಇದ್ದೀವಿ ಡೈಲಾಗ್ಸ್ ಕೊಡ್ತಾನೆ, ಕಂಪ್ಲೀಟ್ ಮಾಡಬೇಕು. ನಾನು ಡೈಲಾಗ್ಸ್ಗಳನ್ನ ಕೊಡ್ತೀನಿ ಅಂತ ನಿಮಗೆ. ಕೆಲವೊಂದು ಡೈಲಾಗ್ಸ್ಗಳು ಕೊಡ್ತೀನಿ, ಅದನ್ನು ನೀವು ಓದ್ರಿಂದರೆ 4 ಮಾರ್ಕ್ ಕವರ್ ಆಗ್ತದೆ. ಆಮೇಲೆ ರೆಫರೆನ್ಸ್ ಸ್ಕಿಲ್ 5 ಮಾರ್ಕಿಂದ ಇದ್ದಿರ್ತದೆ. ಲೆಟರ್ ರೈಟಿಂಗ್ 4 ಮಾರ್ಕಿಂದ ಇದ್ದಿರ್ತದೆ ನೋಡಿರಿ. ರೆಫರೆನ್ಸ್ ಸ್ಕಿಲ್ ಅಂತಂದ್ರೆ ನೀವು ಕೆಲವೊಂದು ಸ್ಕಿಲನ್ನು ಯೂಸ್ ಮಾಡಿ ಅಲ್ಲೊಂದು ಆತ ಒಂದು ಟಾಪಿಕ್ ಕೊಟ್ಟಿರ್ತಾನೆ ರೀ, ಆ ಟಾಪಿಕ್ ಮ್ಯಾಗ ಅಥವಾ ಒಂದು ಮ್ಯಾಟ್ರ್ ಕೊಟ್ಟಿರ್ತಾನೆ, ಆ ಮ್ಯಾಟ್ರನ್ನ ಓದಿ ಅರ್ಥ ಮಾಡ್ಕೊಂಡು ತಾವು ಕೇಳಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದೆ ಅಂದರೆ 5 ಮಾರ್ಕ್ ಕೊಡ್ತಾನೆ. ಅರ್ಥ ಆಯ್ತಾ ಕ್ವಶನ್ ಪೇಪರ್ ಬಗ್ಗೆ? ಎಸ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೋಡಿರಿ, ಇಲ್ಲಿ ಬರ್ರಿ. ಇವಾಗ ಇಲ್ಲಿ ಏನಪ್ಪ ಅಂತಂದರೆ ಏನು ನೋಡ್ಬೇಕು ನೀವು ಅಂತಂದರೆ, ಎಸ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲಲ್ಲಿ ನಿಮಗೆ 4+1 5 ಮಾರ್ಕ್ ಬರ್ತದೆ. ಓಕೆ, ಮತ್ತು ಇಲ್ಲಿ ನಿಮಗೆ ಸಬ್ಜೆಕ್ಟ್ ವರ್ಬ್ ಎಲ್ಲ ಎಲ್ಲಿಂದ ಕೇಳ್ತಾನೆ ಅಂದ್ರೆ ಎಲ್ಲಿಂದ ಕೇಳ್ತಾನೆ, ಟೆನ್ಸಸ್ ಎಲ್ಲ ಇದರಲ್ಲಿಂದ ಕೇಳ್ತಾನೆ ನೋಡಿರಿ. ಅರೌಂಡ್ ಎ ಮೆಡಿಕಲ್ ಕ್ರೀಪರ್ಲಿಂದ 1+4 ಇದು 1+4 ಇದು 1+4 +1 6 ಮಾರ್ಕ್ ಇದಿರ್ತದೆ. 1 +1 6 ಮಾರ್ಕ್. 6 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ ಎಲ್ಲಿದ್ದು ಬರ್ತಾ ಇದ್ದಾವೆ ಅಂತ. 2ರಲ್ಲಿಂದ 6 ಮಾರ್ಕಿನ ಕ್ವಶನ್ ಬರ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಚಾಪ್ಟರ್ಲಿಂದ 6 ಮಾರ್ಕಿನ ಕ್ವಶನ್ ನೋಡ್ಕೋರಿ. ಮಿಕ್ಕಿದ್ರಲ್ಲೆಲ್ಲ ಏನದ 4 ಮಾರ್ಕಿಂದನ ನೋಡ್ಕೋರಿ. ಓಕೆನಾ? ಎಸ್, ಇಲ್ಲೆಲ್ಲ 4 ಮಾರ್ಕಿಂದ ನೋಡ್ಕೋರಿ ಈ ಚಾಪ್ಟರ್ದಾಗಿಂದ. ಎಷ್ಟು ಕ್ವಶನ್ಸ್ ಅದ ನೋಡಿರಿ 4 ಮಾರ್ಕಿಂದು? 1 2 3 4 5 6. ಪ್ರೋಸಲ್ಲಿ ನಿಮಗೆ 6 4 ಮಾರ್ಕಿಂದ ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ ನೋಡಿರಿ. ಆಮೇಲೆ ಪೋಯಟ್ರಿಲಿಂದ 4 ಮಾರ್ಕಿಂದ ಕ್ವಶನ್ಸ್ ಎಷ್ಟು ನೋಡಿರಿ? 1 ಎಸ್ 1 2 3 4 5 ಅದ, ಕರೆಕ್ಟಾ? ಆಮೇಲೆ 6 ಮಾರ್ಕಿನ ಕ್ವಶನ್ಸ್ಗಳು 2 ಅದಾವ. ಪೋಯಟ್ರಿ ಪಾರ್ಟಲ್ಲಿಂದ ಅದ ನೋಡಿರಿ. ನೋಡ್ರಿ 1+4 1+4 1+4 ಈ ಥರ ಕ್ವಶನ್ ಇದ್ದಿರ್ತವೆ ನಿಮ್ಮದು. ಅದಾದ್ಮೇಲೆ ವರ್ಕ್ ಬುಕ್ ಇದೆ ಅಲ್ವಾ, ವರ್ಕ್ ಬುಕ್ ಅಲ್ಲಿಂದ ನಾನು ಈಗಾಗಲೇ ಹೇಳಿದ್ದೀನಿ. ವರ್ಕ್ ಬುಕ್ ಇತ್ತಂದ್ರೆ ಅದನ್ನು ರೆಫರ್ ಮಾಡಿರಿ, ಭಾಳ ಬೆಸ್ಟ್ ನೋಡಿರಿ. ವರ್ಕ್ ಬುಕ್ ರೆಫರ್ ಮಾಡಿರಿ ನೀವು, ಅಲ್ಲಿ ನಿಮ್ಗೆ ಆರ್ಟಿಕಲ್ಸ್ನು ಕವರ್ ಆಗ್ತದೆ. ನಾ ಕೊಡ್ತಕ್ಕಂಥ ನೋಟ್ಸ್ದು ಅವಶ್ಯಕತೆ ಇರೋಂಗಿಲ್ಲ ನಿಮಗೆ, ಯಾಕಂದರೆ ಇಲ್ಲೇ ವರ್ಕ್ ಬುಕ್ಕಲ್ಲಿ ಆರ್ಟಿಕಲ್ ಸಿಗ್ತಾವೆ, ಪ್ರಿಪೋಸಿಷನ್ ಸಿಗ್ತದೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸಿಗ್ತದೆ, ಟೆನ್ಸಸ್ ಸಿಗ್ತವೆ, ಕ್ವಶನ್ ಫಾರ್ಮ್ಸ್ ಸಿಗ್ತಾವೆ, ಪ್ಯಾಸೇಜ್ಗಳು ಇದ್ದಂದ್ರೆ ಪ್ಯಾಸೇಜ್ಗಳು ನೋಡ್ಕೋರಿ. ಆಮೇಲೆ ರೆಫರೆನ್ಸಸ್ ಸ್ಕಿಲ್ಸ್ ಕ್ವಶನ್ಸ್ಗಳು ಇದ್ದಂದ್ರೆ ಅವು ನೋಡ್ಕೋರಿ. ಲೆಟರ್ ರೈಟಿಂಗ್ಸ್ ಇತ್ತು ಅದನ್ನು ನೋಡ್ಕೋರಿ. ಓಕೆ, ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತಂದ್ರೆ ಅದನ್ನು ನೋಡ್ಕೋರಿ. ರೈಟ್, ಇದು ವರ್ಕ್ ಬುಕ್ಕಲ್ಲಿ ಎಲ್ಲ ಇದ್ದಿತ್ತು ಅಂದ್ರೆ ಅದನ್ನೇ ನೋಡ್ಕೊಂಬಿಡ್ರಿ. ಮತ್ತು ನಾ ಕೊಟ್ಟಿದ್ದು ನೋಡ್ತಕ್ಕಂಥ ಅವಶ್ಯಕತೆನೇ ಇರೋಂಗಿಲ್ಲ. ಸೊ ನಿಮಗೆ ಇಲ್ಲಿ ಇನ್ನೊಂದು ಟೈಮ್ ನೀಟಾಗಿ ಕೆಳಗಡೆ ಕೊಟ್ಟಿದ್ದಾನ ಏನಂತಂದರೆ 4 ಮಾರ್ಕ್ ಕ್ವಶನ್ಸ್ ಮಸ್ಟ್ ಬಿ ಚೂಸನ್ 4 ಫ್ರಮ್ ಪೊಯೆಟ್ರಿ 6 ಫ್ರಮ್ ಪ್ರೋಸ್. ಪ್ರೋಸಲ್ಲಿಂದು 4 ಮಾರ್ಕಿಂದ ಕ್ವಶನ್ಸ್ಗಳು ಎಷ್ಟು ಅದಾವಂತ? 6 ಅದಾವಂತ. ಪೊಯೆಟ್ರಿಲಿದ್ದು 4 ಮಾರ್ಕಿಂದು 4 ಕ್ವಶನ್ಸ್ಗಳು ಅದಾವಂತ. ಓಕೆನಾ? ಆಮೇಲೆ 6 ಮಾರ್ಕ್ ಕ್ವಶನ್ಸ್ ಮಸ್ಟ್ ಬಿ ಚೂಸನ್ 1 ಫ್ರಮ್ ಡ್ರಾಮಾ ಆರ್ ಪ್ರೋಸ್ 1 ಫ್ರಮ್ ಪೋಯಮ್. ಪೋಯಮಲ್ಲಿಂದ ಒಂದು 6 ಮಾರ್ಕಿನ ಕ್ವಶನ್ ಇರ್ತದೆ, ಡ್ರಾಮಾ ಅಥವಾ ಪ್ರೋಸಲ್ಲಿಂದ ಒಂದು 6 ಮಾರ್ಕಿನ ಕ್ವಶನ್ ಇದ್ದಿರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಇದನ್ನು ಬಿಟ್ಟರೆ ಏನದ ನೋಡ್ರಿ. ಎಸ್, ಇದು ಡಿ ಮತ್ತು ಇ ತಾವೇ ಓದ್ಕೋರಿ. ಓಕೆನಾ? ಇಷ್ಟು ಅರ್ಥ ಆಯ್ತಾ ಇವಾಗ ಏನೇನು ಕೇಳ್ತಾನೆ ಅಂತ ಹೇಳಿ? ಇವಾಗ ಏನದ ನಾವು MCQ ಒಂದು ಟೈಮ್ ನೋಡ್ಕೋರಿ ಎಲ್ಲೆಲ್ಲಿ ಕೇಳ್ತಾನೆ ಅಂತ ಹೇಳಿ. MCQ ಎಲ್ಲಿದೆ ಕೇಳ್ತಾನೆ ಅಂದರೆ 1+ ಎಲ್ಲಿ ಬರ್ತಲ್ಲ ಎಲ್ಲ MCQ ಕೇಳ್ತಾನೆ ನೋಡ್ರಿ. ಇದು MCQ ಇದೆ ಅದ ನೋಡ್ರಿ. ಈ ಚಾಪ್ಟರ್ಲಿಂದೆಲ್ಲ ನಿಮ್ಗೆ ಏನದ ಅಂದರೆ MCQ ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ. ಓಕೆ, MCQ ಕ್ವಶನ್ಸ್ನು ಕೊಡ್ತೀನಿ ಅಂತೀರಿ, ನಾನು ಅವನು ಕೊಡ್ತೀನಿ. ಒಂದೊಂದು ಚಾಪ್ಟರ್ಲಿಂದ 15ರಿಂದ 20 MCQ ಕೊಡ್ತೀನಿ ಅಂತ ಫ್ರಮ್ ಈಚ್ ಚಾಪ್ಟರ್. ಓಕೆ, MCQ ಗೊತ್ತೈತೆ ಎಲ್ಲಿದ್ದು ಕೇಳ್ತಾ ಇದ್ದಾನಂತ, ಯಾವ ಚಾಪ್ಟರ್ಲಿಂದ MCQ ಕ್ವಶನ್ಸ್ಗಳು ಕೇಳ್ತಾ ಇದ್ದಾನಂತ. ಓಕೆ, ರೈಟ್. ಇನ್ನೊಂದು ಟೈಮ್ ನೋಡ್ತೀವಿ ಅಂದ್ರೆ ನೋಡಿರಿ, ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇದ್ದಿರ್ತಾವ, HUTS ಕ್ವಶನ್ಸ್ ಎಷ್ಟು ಇದ್ದಿರ್ತಾವ, ಮತ್ತು ಟೋಟಲ್ ಕ್ವಶನ್ಸ್ಗಳು, ಲಾಟ್ಸ್, ಲೋವರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ನೋಡ್ರಿ. ಮಾರ್ಕ್ಡ್ ಅಲೋಟೆಡ್ ಅಂದರೆ 61 ಮಾರ್ಕ್ ಈಸಿ ಕ್ವಶನ್ಸ್ ಇದ್ದಿರ್ತಾವೆ, 41 ಸ್ವಲ್ಪ ಡಿಫಿಕಲ್ಟ್ ಇದ್ದಿರ್ತಾವೆ. ಟೋಟಲ್ 102 ಆಗ್ತದೆ ನೋಡ್ರಿ. ಓಕೆ,
ಇವಾಗ ಕ್ವಶನ್ ಪೇಪರ್ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ನಿಮ್ಗೆ ಐಡಿಯಾ ಬರ್ತದೆ. 10 ಎಮ್ ಸಿ ಕ್ಯೂ ಅದಾವ. ಒಂದು 10 ಚಾಪ್ಟರಿಂದ ಎಮ್ ಸಿ ಕ್ಯೂ ಕೇಳ್ತಾನೆ, ಹಾಗಾಗಿ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡ್ರಿ. 10 ಎಮ್ ಸಿ ಕ್ಯೂ ಅದು ಇವು. ಇದಾದ್ಮೇಲೆ ಕ್ವಶನ್ ನಂಬರ್ 11 ನೋಡ್ರಿ. ಎಸ್ ವರ್ಬಲ್ಲಿಂದ 3 ಕ್ವಶನ್ಸ್ಗಳು ಕೇಳ್ತಾನೆ ಅಂತ ಹೇಳಿದ್ದೀನಿ ಅಲ್ವ ನಾನು. ಇಲ್ಲಿ ನೋಡ್ರಿ, ಇನ್ನೊಂದು ಟೈಮ್ ಬ್ಲೂ ಪ್ರಿಂಟ್ ನೋಡ್ರಿ, ಅಂದ್ರೆ ನಿಮ್ಗೆ ಐಡಿಯಾ ಬರ್ತದೆ. ಎಸ್ ಕ್ವಶನ್ ನಂಬರ್ 11 ಏನು ಕೇಳ್ತಾನ? ವರ್ಬ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಗ್ರಿಮೆಂಟ್, ಹೌದಲ್ವಾ? 3 ಅಲ್ಲಿಂದ ಕೇಳ್ತಾನ. ಆಮೇಲೆ ಕ್ವಶನ್ ನಂಬರ್ 12 ಟೆನ್ಸಸ್ ಕೇಳ್ತಾನೆ ನೋಡ್ರಿ. ಓಕೆ, ಇದು ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಕಡೆ ಇದ್ದಿರಬೇಕು, ಅದನ್ನು ರೆಫರ್ ಮಾಡಿರಿ. ಇಲ್ಲಿ ವರ್ಬ್ ಮೇಲೆ 3 ಕ್ವಶನ್ಸ್ಗಳು ಇದ್ದಿರ್ತಾವೆ, ಮತ್ತು ಟೆನ್ಸಸ್ ಮೇಲೆ ಎಷ್ಟು ಇದ್ದಿರ್ತಾವೆ ರೀ? ಎಸ್ 2 ಕ್ವಶನ್ಸ್ಗಳು ಬರ್ತಾವೆ. ಅದಾದ್ಮೇಲೆ ಫಂಕ್ಷನ್ ಕೊಟ್ಟಿರ್ತಾನಲ್ವ, ಈ ಒಂದು ಫಂಕ್ಷನ್ ಏನಿದೆ, ಫಂಕ್ಷನ್ ಮೇಲೆ ನಿಮಗೆ ಇಲ್ಲಿ 5 ಎಮ್ ಸಿ ಕ್ಯೂ ಫಿಲಿಂದ ಮ್ಯಾಚ್ ದ ಫಾಲೋವಿಂಗ್ ಬರ್ತದೆ ನೋಡ್ರಿ. ಎಷ್ಟು ಬರ್ತಾವ್ರಿ ಇವು? ಮ್ಯಾಚ್ ದ ಫಾಲೋವಿಂಗ್. ನಾನು ಒಂದು 50 ಮ್ಯಾಚ್ ದ ಫಾಲೋವಿಂಗ್ ಕೊಡ್ತೀನಿ ಅಂತಾರೆ. ಎಷ್ಟು? 50 ಮ್ಯಾಚ್ ದ ಫಾಲೋವಿಂಗ್. ಇಲ್ಲ 5 ಕ್ವಶನ್ಸ್ ಅದಲ್ಲ, ಒಂದು 50-60 ಕೊಡ್ತೀನಿ ಅಂತ ನಾನು. ಇಲ್ಲ ನೆಕ್ಸ್ಟ್ ವಿಡಿಯೋಲಿ ಕೊಡ್ತೀನಿ ಅಂತ ನೋಡ್ಕೋರಿ. ಇವಾಗ ಹೇಳಿದ್ದೆ ನೋಡ್ರಿ, ನಾನು 4 ಮಾರ್ಕಿಂದ ಎಷ್ಟು ಕ್ವಶನ್ಸ್ಗಳು ಬರೀಬೇಕಂತ? 6 ಬರೀಬೇಕು ನೋಡ್ರಿ. ಆನ್ಸರ್ ಎನಿ 6 ಆಫ್ ದ ಫಾಲೋವಿಂಗ್ ಚೂಸನ್ ಅಟ್ ಲೀಸ್ಟ್ 2 ಫ್ರಮ್ ದ ಪೊಯೆಟ್ರಿ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್. ಇಲ್ಲೊಂದು ಕಂಡೀಷನ್ ಕೊಡ್ಲಾಕತ್ತಾನ ರೀ, ಫಾಲೋವಿಂಗ್ ಚೂಸಿಂಗ್ ಅಟ್ ಲೀಸ್ಟ್ 2 ಫ್ರಮ್ ಪೊಯೆಟ್ರಿ. ಕನಿಷ್ಠ 2 ಕ್ವಶನ್ಸ್ಗಳು ಎಲ್ಲಿಂದ ಇರ್ಬೇಕಂತ್ರಿ? ಪೊಯೆಟ್ರಿ ಎಲ್ಲಿಂದ ಇರ್ಬೇಕಂತ. ನೀವು 6 ಏನು ಬರೀತೀರಿಲ್ಲ, ಈ 6 ಒಳಗೆ ಕನಿಷ್ಠ ಅಂದರೆ ಮಿನಿಮಮ್ 2 ಪೊಯೆಟ್ರಿಲಿಂದ ಬರೀಬೇಕಂತ ನೋಡ್ರಿ. ಅರ್ಥ ಆಯ್ತಾ? ಸೊ ಪೊಯೆಟ್ರಿಲಿಂದ 4 ಕ್ವಶನ್ಸ್ಗಳು ಕೇಳ್ತಾ ಇದ್ದಾನಲ್ವ, 4ರಲ್ಲಿ 2 ಕನಿಷ್ಠ ಬರೀಬೇಕೆ ಅಂತ ನೀವು ಕಂಪಲ್ಸರಿ ಇದ್ದ ನೋಡ್ರಿ. ಓಕೆ, ಅದಾದ್ಮೇಲೆ 6 ಮಾರ್ಕಿನ ಕ್ವಶನ್ ನೋಡ್ರಿ, 1, 2 ರೈಟ್. ಸೊ ಎಷ್ಟು? 200 ವರ್ಡ್ಸಲ್ಲಿ ಬರೀಬೇಕು. ಆನ್ಸರ್ ಎನಿ ಒನ್ ಆಫ್ ದ ಫಾಲೋವಿಂಗ್, 2ರಲ್ಲಿ 1 ಬರೀಬೇಕಂತ. 6 ಮಾರ್ಕಿನ ಕ್ವಶನ್ಸ್ಗಳು ಯಾವ ಚಾಪ್ಟರ್ದಾಗಿಂದ ಬರ್ತಾವಂತ ಗೊತ್ತದ ಇಲ್ಲ? ಅದನ್ನು ತಾವೇನು ನೋಡಬೇಕು? ಎಸ್ ಓದ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮಲ್ಲಿ ಬರೀರಿ. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್. ಪ್ಯಾಸೇಜ್ ಕೊಟ್ಟಿದ್ದಾನೆ, ಇಲ್ಲಿ ಕೆಳಗಡೆ 10 ಕ್ವಶನ್ಸ್ ಕೇಳಿದ್ದಾನೆ ನೋಡ್ರಿ. 1, 2, 3, 4, 5, 6, 7, 8, 9, 10. ಓಕೆ, ಈ 10 ಕ್ವಶನ್ ಆನ್ಸರಿಗೆ ಬರೀರಿ. ಇದು ಏನಿದೆ 10 ಮಾರ್ಕಿಂದು ಪ್ಯಾಸೇಜ್ ಆಯಿತು. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ಸ್ ಮೇಲೆ ನಿಮಗೆ 2 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಪ್ರಿಪೊಸಿಷನ್ ಮೇಲೆ 2 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಆರ್ಟಿಕಲ್ಸ್ ಪ್ರಿಪೊಸಿಷನ್ ಬಂತಂದರೆ 4 ಮಾರ್ಕ್ ಕವರ್ ಆಗ್ತದೆ ನೋಡ್ರಿ. ಓಕೆ, ಆರ್ಟಿಕಲ್ಸ್ ಮತ್ತು ಪ್ರಿಪೊಸಿಷನ್ಸ್. ಅದಾದ್ಮೇಲೆ ರೀರೈಟ್ ಆ್ಯಸ್ ಡೈರೆಕ್ಟೆಡ್, ಇದು ಕ್ವಶನ್ ಟ್ಯಾಗ್ ಮಾಡಿ ಬರೀಬೇಕಂತ. ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ. ಇಲ್ಲೇ ನೋಡೋಕೆ ನಾವು ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ ಇಂದ ಸ್ಟಾರ್ಟ್ ಮಾಡಬೇಕಂತ, ಇದೊಂದು ಕ್ವಶನ್. ಮತ್ತು ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ಇದೇನು ಅಂಡರ್ಲೈನ್ ಮಾಡೋನಿಲ್ಲ, ಇದೇ ನಮಗೆ ಆನ್ಸರ್ ಬರಬೇಕು, ಇದೇ ಆನ್ಸರ್ ಇದ್ದಿರ್ಬೇಕು. ಆ ಥರ ಒಂದು ಕ್ವಶನ್ ಕೇಳಂತ. ಏನದ ನೋಡ್ರಿ, ಭೀಮಾಸ್ ಮದರ್ ಗೇವ್ ಹಿಮ್ ಆ್ಯನ್ ಐರನ್ ಡೆಕೋಕ್ಷನ್ ಅಂತ, ಹೌದಲ್ವಾ? ಕ್ವಶನ್ ಏನಂತ ಮಾಡ್ಬೇಕು ಇದಕ್ಕೆ? ವಾಟ್ ಈಸ್ ಗಿವನ್ ಬೈ ಭೀಮಾಸ್ ಮದರ್ ಟು ಭೀಮಾ ಅಂತ ಬರೀರಿ, ಅಥವಾ ಭೀಮಾಸ್ ಮದರ್ ಗಿವನ್ ಡ್ಯಾಶ್ ಅಂತ ಬರೀರಿ. ಕರೆಕ್ಟ್? ಈ ಥರ ಕ್ವಶನನ್ನು ಪ್ರಿಪೇರ್ ಮಾಡಬೇಕು ನೀವು ಅಷ್ಟೇ. ಕಂಪ್ಲೀಟ್ ದ ಡೈಲಾಗ್ ಅಂತ, ಇಲ್ಲಿ 4 ನಿಮಗೆ ಏನದ ಡೈಲಾಗ್ಸ್ ಮೇಲಿನ ಕ್ವಶನ್ಸ್ಗಳು ಕೊಟ್ಟಿರ್ತಾನೆ, ಆತನಿಂದ ಇನ್ಕಂಪ್ಲೀಟ್ ಮಾಡಿರ್ತಾನೆ ನೋಡ್ರಿ. ರಾಹುಲ್ ಡ್ಯಾಶ್ ಅಂತ, ಫ್ರೆಂಡ್ ಅವಾಗ ವೆರಿ ಗುಡ್ ಮಾರ್ನಿಂಗ್ ಅಂತಾರೆ. ರಾಹುಲ್ ಏನಂದಿರ್ಬೇಕು ಅವಾಗಲ್ಲಿ? ಗುಡ್ ಮಾರ್ನಿಂಗ್ ಫ್ರೆಂಡ್ ಅಂದಿರಬೇಕು. ನೆಕ್ಸ್ಟ್ ಮತ್ತೆ ರಾಹುಲ್ ಏನದ? ಆಫ್ ಕೋರ್ಸ್ ಯು ಕ್ಯಾನ್ ಯೂಸ್ ಮೈ ಲ್ಯಾಪ್ಟಾಪ್. ಈ ಥರ ಅದ ನೋಡಿ ಡೈಲಾಗ್ಸ್. ಅಂದರೆ ಇಲ್ಲಿ ರಾಹುಲನ ಡೈಲಾಗ್ ಏನದಂತ ತಾವು ಬರೀಬೇಕು. ಓಕೆ, ಅಷ್ಟೇ. ಅದಾದ್ಮೇಲೆ ನೋಡ್ರಿ, ರೆಫರ್ ಟು ದ ಫಾಲೋವಿಂಗ್ ಲಿಸ್ಟ್ ಆಫ್ ಇವೆಂಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಕಾಲೇಜ್ ಯೂನಿಯನ್ ಡೇ. ಕಾಲೇಜ್ ಯೂನಿಯನ್ ಡೇ ಇದೆ, ಇಲ್ಲೊಂದು ಈವೆಂಟ್ ಅದಂತ, ಒಂದು ಪ್ರೋಗ್ರಾಮ್ ಅದಂತ್ರಿ, ಒಂದು ಕಾರ್ಯಕ್ರಮ ಅದಂತ. ಓಕೆ, ಒಂದು ಫಂಕ್ಷನ್ ಅದಂತ. ಏನದಂತಂದು ಫಂಕ್ಷನ್ ಅದಂತ. ಈವೆಂಟ್ ಟೈಮ್, ವೆನ್ಯೂ ಅಂದರೆ ಸ್ಥಳ ಅಂತಂದಂಗೆ ನೋಡ್ರಿ. ಓಕೆ, ಎಲ್ಲಿ ನಡೀತದಕ್ಕೆ? ಸ್ಥಳಕ್ಕೆ ವೆನ್ಯೂ ಅಂತ ಕರಿತಿದ್ದೆವು. ಇನಾಗ್ರೇಷನ್ ಬೈ ಪ್ರೆಸಿಡೆಂಟ್. ಎಷ್ಟು ಗಂಟೆಗೆ ಅವ್ರು ಇನಾಗ್ರೇಷನ್ ಅಂದರೆ ಉದ್ಘಾಟನೆ ಅಂತಂದಂಗೆ ನೋಡ್ರಿ, ಉದ್ಘಾಟನೆ. ಓಕೆ, ಉದ್ಘಾಟನೆ ಅದ ನೋಡ್ರಿ. ಆಮೇಲೆ ಸ್ಪೀಚ್ ಬೈ ದ ಚೀಫ್ ಗೆಸ್ಟ್,
ಅಂದರೆ ಮುಖ್ಯ ಅತಿಥಿ ಏನದಲ್ಲ ಅವ್ರದ್ದೊಂದು ಭಾಷಣ ಅದ ಅಂತಂದು ಎಷ್ಟಕ್ಕೆ 11ಕ್ಕೆ. ಕಲ್ಚರಲ್ ಇವೆಂಟ್ಸ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟರಿಂದ ಎಷ್ಟು ತನಕ ಅದ 11ರಿಂದ 12 ತನಕ ಅದಾವ ಅಂತ ನೋಡ್ರಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ಎಸ್ 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 ಹೂ ವಿಲ್ ಇನಾಗ್ರೇಟ್ ದ ಕಾಲೇಜ್ ಡೇ ಫಂಕ್ಷನ್? ಯಾರು ಇನಾಗ್ರೇಟ್ ಮಾಡ್ತಾರೆ ಇದು ಫಂಕ್ಷನ್? ಪ್ರೆಸಿಡೆಂಟ್ ವಿಲ್ ಬಿ ಇನಾಗ್ರೇಟ್ ಕಾಲೇಜ್ ಡೇ ಫಂಕ್ಷನ್ ಅಂತ ಬರೀರಿ. ಓಕೆ, ಪ್ರೆಸಿಡೆಂಟ್ ವಿಲ್ ಬಿ ಇನಾಗ್ರೇಟ್ ದ ಕಾಲೇಜ್ ಡೇ ಫಂಕ್ಷನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ. ಎಟ್ ವಾಟ್ ಟೈಮ್ ವಿಲ್ ದ ಚೀಫ್ ಗೆಸ್ಟ್ ಡೆಲಿವರ್ ದ ಸ್ಪೀಚ್? ಅಂದರೆ ಯಾವ ಒಂದು ಸಮಯದಲ್ಲಿ ಆತ ಸ್ಪೀಚನ್ನು ಕೊಡ್ಲಕ್ಕ ಪ್ರಾರಂಭ ಮಾಡ್ತಾನಂತ? ಎಟ್ 11 AM. ಎಷ್ಟು ಗಂಟೆಗೆ? 11 ಗಂಟೆಗೆ ಕೊಡ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್, ವಾಟ್ ಈಸ್ ದ ವೆನ್ಯೂ ಆಫ್ ದ ಕಾಲೇಜ್ ಡೇ ಫಂಕ್ಷನ್? ಎಲ್ಲದರ ಇದು ಫಂಕ್ಷನ್? ಆಡಿಟೋರಿಯಮಲ್ಲಿ ಅದ ಅಂತ. ಎದ್ರಲ್ಲದರ ಇದು? ಇನ್ನು ಆಡಿಟೋರಿಯಮ್ ಅಂತ ಬರೀರಿ, ಆಡಿಟೋರಿಯಮ್. ಓಕೆ, ಆಮೇಲೆ ಡಿ, ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದ ಕಲ್ಚರಲ್ ಈವೆಂಟ್ಸ್? ಕಲ್ಚರಲ್ ಇವೆಂಟ್ಸ್ ಎಷ್ಟರಿಂದ ಎಷ್ಟು ತನಕ ಅದ ಟೈಮ್ ಡ್ಯೂರೇಷನ್? ಎಸ್, ದಟ್ ಈಸ್ 11:30 to 12:30 ಅದ. ಕರೆಕ್ಟಾ? 11ರಿಂದ 12 ತನಕ ಅದ. ನಿಮ್ಮಲ್ಲಿ ನಿಮ್ಮದು ಊರಾಗ ಏನದ ಅಥವಾ ನಿಮ್ಮ ಮನ್ಯಾಗ ನಿಮ್ಮ ಕಾಲೇಜ್ದಾಗೆಲ್ಲ ಟೈಮಿಂಗ್ ಚೇಂಜ್ ಆಗ್ತಾವೆ, ಸ್ವಲ್ಪ ಚೇಂಜ್ ಆಗ್ತಂತ ನೀವು ಹೆಚ್ಚು ಕಡಿಮೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲೇನು ಕೇಳ್ತಾನೆ ಕರೆಕ್ಟ್ ಅದಕ್ಕೆ ಆನ್ಸರ್ ಕೊಡಬೇಕಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಮಾತ್ರ ನಡೀತಂದ್ರೆ ಅವರು ಮಾರ್ಕ್ಸ್ ಕೊಡೋಲ್ಲ, ಹೆಚ್ಚು ಕಡಿಮೆ ಮಾಡ್ತಾರೆ. ರೈಟ್ ಎ ಲೆಟರ್ ಟು ದ ಫಾರೆಸ್ಟ್ ಆಫೀಸರ್ ಎನ್ಕ್ವೈರಿಂಗ್ ಅಬೌಟ್ ದ ಪ್ಲಾಂಟ್ಸ್ ನೀಡೆಡ್ ಆನ್ ಒಕೇಶನ್ ಆಫ್ ವನ ಮಹೋತ್ಸವ ಡೇ ಇನ್ ಯುವರ್ ಕಾಲೇಜ್. ಪಾಯಿಂಟ್ಸ್ ಟು ಬಿ ಇನ್ಕ್ಲೂಡೆಡ್. ಈ ಪಾಯಿಂಟ್ಸ್ಗಳು ಎಲ್ಲ ಅಷ್ಟು ಅದ್ರೊಳಗೆ ಇರಬೇಕಂತ ನೋಡ್ರಿ ಲೆಟ್ರ್ ಒಳಗೆ. ಏನೇನು? ಪ್ರೈಸ್ ಆಫ್ ದ ಪ್ಲ್ಯಾಂಟ್ಸ್, ಅವೈಲೇಬಿಲಿಟಿ ಆಫ್ ವೇರಿಯಸ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ಲ್ಯಾಂಟ್ಸ್. ಅವುಗಳನ್ನು ಯಾವ ಥರ ಒಯ್ಯಬೇಕು ತರಬೇಕು ಅದ್ರ ಬಗ್ಗೆ ಬರೀಬೇಕಂತ. ಯಾವ್ಯಾವ ಟೈಪಲ್ಲಿ ನಿಮಗೆ ಪ್ಲ್ಯಾಂಟ್ಸ್ಗಳು ಸಿಗ್ತಾ ಇದ್ದಾವೆ, ಮತ್ತು ಆ ಪ್ಲ್ಯಾಂಟಿಂದ ರೇಟ್ ಏನದ ಅಥವಾ ಪ್ರೈಸ್ ಏನದ ಅಥವಾ ಕಾಸ್ಟ್ ಏನದ ಅದನ್ನು ಸಹ ಮೆನ್ಷನ್ ಮಾಡಿರ್ಬೇಕಂತ. ಯಾರಿಗೆ ಬರಿಬೇಕು ನೀವು? ಫಾರೆಸ್ಟ್ ಆಫೀಸರ್, FO ಬರಿಬೇಕಂತ ನೋಡ್ರಿ, ಫಾರೆಸ್ಟ್ ಆಫೀಸರಿಗೆ ಲೆಟ್ರ್. ಓಕೆ, ನಮ್ಮ ಫ್ರೆಂಡ್ ಒಬ್ಬ FO ಅದನ್, ಫಾರೆಸ್ಟ್ ಆಫೀಸರ್ ಅದನ್ ಒಬ್ಬ ನಮ್ಮ ಫ್ರೆಂಡ್. ಓಕೆ, ಇದು ಸ್ವಲ್ಪ ಕ್ಲಿಯರ್ ಆಗಿಲ್ಲ. ನಾ ಇದೇನದ PDF ನಿಮಗೆ PDF ಟೆಲಿಗ್ರಾಮ್ ಗ್ರೂಪಿಗೆ ಕಳಿಸ್ತೀನಿ ಅಂತ. ಓಕೆ, ತಾವೇನದ ನಂದೊಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಸರ್ ಹ್ಯಾಂಗೆ ಜಾಯ್ನ್ ಆಗಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೀನಿ, ಅಲ್ಲಿಂದ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗಬಹುದು. ಓಕೆ, ಐ ಥಿಂಕ್ ದಿಸ್ ಈಸ್ ನಾಟ್ ಕ್ಲಿಯರ್. ಓಕೆ, ಇನ್ನೊಂದು ಕ್ವಶನ್ ಪೇಪರ್ ಇದೆ ನೋಡ್ರಿ ಇಲ್ಲಿ. ಎಸ್, ಪ್ರಿಪರೇಟರಿ ಎಕ್ಸಾಮಿನೇಷನ್ ಜನವರಿ 2024 ಅಂತ 25 ಅನ್ನು ಸಬ್ಜೆಕ್ಟ್ ಕೋಡ್ ಇದೆಲ್ಲ ಕೊಟ್ಟಿದ್ದಾನೆ, ನೋಡ್ಕೋರಿ, ಕ್ವಶನ್ಸ್ಗಳು ನೋಡ್ಕೋರಿ, MCQ. ಓಕೆ, ರೈಟ್. ಸೊ 11th ಕ್ವಶನ್ ನಾನು ಹೇಳಿದ್ದೆ ನಿಮಗೆ ವರ್ಬ್ಸಲ್ಲಿ ಇದ್ದಿರ್ತದೆ. ಅದಾದ ಮೂಲಕ ಫಿಲ್ ಇನ್ ದ ಬ್ಲ್ಯಾಂಕ್ ಸೂಟೇಬಲ್ ಫ್ರಮ್ ವರ್ಬ್ ಗಿವನ್. ರೈಟ್, ಸೇಮ್ ಇವ್ರನ್ನ ಕ್ವಶನ್ ಪೇಪರ್ ಅದೇ ಥರ ತೆಗೆದಿದ್ದಾರೆ ನೋಡಿರಿ. ಮ್ಯಾಚ್ ದ ಫಾಲೋವಿಂಗಲ್ಲಿಂದ ನಿಮಗೆ 5 ಮಾರ್ಕಿಂದ ಕ್ವಶನ್ಸ್ ಇದ್ದಿರ್ತಾವೆ ಫಂಕ್ಷನ್ ಮೇಲಿಂದ. ನಾ ಈ ಫಂಕ್ಷನ್ದು ಕೆಲವೊಂದು ಕ್ವಶನ್ಸ್ಗಳು ಕೊಡ್ತೀನಿ ಅಂತ ಹೇಳಿ ನಿಮಗೆ ಕೊಡ್ತೀನಿ ಅಂತ, ಒಂದು ಸ್ವಲ್ಪ ವೇಟ್ ಮಾಡಿರಿ. ಓಕೆ, ಆನ್ಸರ್ ಏನೇ 6 ಆಫ್ ದ ಫಾಲೋವಿಂಗ್ ಎಸ್ ಹೇಳಿದ್ದೆ ನಾನು 80 to 100 ವರ್ಡ್ಸಲ್ಲಿ. ಬಟ್ ಏನು ನೋಡಬೇಕಂದ್ರೆ ಅಟ್ಲೀಸ್ಟ್ 2 ಫ್ರಮ್ ಪೋಯೆಟ್ರಿಲಿಂದ ಯಾವುದಾದ್ರೂ ಒಂದು ಎರಡಾದರೂ ನೀವು ಬರೀಬೇಕಂತ. ಎನಿ 2 ಯು ಕ್ಯಾನ್ ರೈಟ್, 14, 17 ಆರ್ 16, 17 ಎನಿ 2 ಯು ಕ್ಯಾನ್ ರೈಟ್. ಮತ್ತು ಉಳಿದಿದ್ದ 4 ಏನದ ನೀವು ಪ್ರೋಸಲ್ಲಿಂದ ಬರಿಬೋದು. ನೀವು ಪ್ರೋಸ್ ಮತ್ತು ಪೊಯೆಟ್ರಿ ಕ್ವಶನ್ಸ್ಗಳನ್ನು ತಲೆಗೆ ಇಟ್ಕೋಬೇಕು ನೋಡ್ರಿ. ಈ 6 ಮಾರ್ಕಿನ ಕ್ವಶನ್ ಅದ, ಆನ್ಸರ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಅಬೌಟ್ 200 ವರ್ಡ್ಸ್ ಅಂತ ನೋಡ್ರಿ. ಏನದ 6 ಮಾರ್ಕಿನ ಕ್ವಶನ್, ಮಿಸ್ ಮಾಡಬೇಡ್ರಿ, ನೀಟ್ ಅದಕ್ಕೆ ಅರ್ಥ ಮಾಡ್ಕೊಂಡು ಬರೀರಿ. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾನೆ. ಓಕೆ, ಈ ಪ್ಯಾಸೇಜನ್ನು ಓದಿ ನಾವು ತೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಶನಿಗೆ ಆನ್ಸರ್ ಮಾಡಬೇಕು. ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ? 10 ಕ್ವಶನ್ಸ್. ಒಂದು ಕ್ವಶನಿಗೆ ಎಷ್ಟು ಮಾರ್ಕ್ ಇದಿರುತ್ತೆ? 1 ಮಾರ್ಕ್. ಟೋಟಲ್ ಎಷ್ಟು ಮಾರ್ಕ್ ಕವರ್ ಆಗ್ತದೆ ನಿಮಗೆ ಇಲ್ಲಿ? 10 ಮಾರ್ಕ್ ಕವರ್ ಆಗ್ತದೆ ನೋಡ್ರಿ. ಅದಾದ ಮೂಲಕ ಎಸ್ ಆರ್ಟಿಕಲ್ಸ್ ಮೇಲೆ ನಿಮಗೆ 2 ಕ್ವಶನ್ಸ್ಗಳು ಬರ್ತವೆ.
ಪ್ರಿಪೋಸಿಷನ್ಸ್ ಮೇಲೆ ನಿಮಗೆ 2 ಕ್ವಶನ್ಸ್ಗಳು ಬರ್ತಾವೆ ನೋಡ್ರಿ. 2 ಮಾರ್ಕ್. ಅದಕ್ಕೆ ಇದು ದಿನೊಂದು ಪೇಜ್ ಬರಬೇಕಿದ್ದಿತ್ತು, ಬಂದಿಲ್ಲ. ಇರಲಿ, ಏನದನ್ನು ಪೂರ ಕಂಪ್ಲೀಟ್ ಕ್ವಶನ್ ಪೇಪರ್ ಏನದಾವಲ್ಲ ಇದೆಲ್ಲ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಂತೆ. ಓಕೆ, ಜಾಯಿನ್ ಟೆಲಿಗ್ರಾಮ್ ಗ್ರೂಪ್. ರೈಟ್. ಸೊ ನೆಕ್ಸ್ಟ್ ವಿಡಿಯೋಲಿ ಏನದ ನಾನು ನಿಮಗೆ ಒಂದೊಂದು ಹೇಳ್ಕೊಡ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಬೇಕಂದರೆ MCQ ಹೇಳ್ಕೊಡ್ತೀನಿ, ಎಲ್ಲ ಚಾಪ್ಟರ್ದು. ಇಲ್ಲ ಅಂತಂದರೆ ನಿಮಗೆ ಪ್ಯಾಸೇಜ್ ಬೇಕು ಅಂದರೆ ಒಂದಿಷ್ಟು ಪ್ಯಾಸೇಜ್ ಹೇಳ್ಕೊಡ್ತೀನಿ, ಫಂಕ್ಷನ್ಸ್ ಬೇಕು ಅಂದರೆ ಒಂದಿಷ್ಟು ಫಂಕ್ಷನ್ಸ್ ಹೇಳ್ಕೊಡ್ತೀನಿ. ರೈಟ್. ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಫಂಕ್ಷನ್ಸ್ಗಳದಲ್ಲ ಅವು ಹೇಳ್ಕೊಡ್ತೀನಿ. ಆರ್ಟಿಕಲ್ಸ್ ಬೇಕಂದ್ರೆ ಆರ್ಟಿಕಲ್ಸ್ ಹೇಳ್ಕೊಡ್ತೀನಿ ಅಂತ, ಪ್ರಿಪೋಸಿಷನ್ಸ್ ಬೇಕಂದ್ರೆ ಅವು ಹೇಳ್ಕೊಡ್ತೀನಿ, ಎಲ್ಲವನ್ನ ಹೇಳ್ಕೊಡ್ತೀನಿ ಅಂತ ಒಂದು ಸ್ವಲ್ಪ ವೇಟ್ ಮಾಡಿರಿ. ಅದು ಅಷ್ಟೇ ಅಲ್ಲದೆ ಪ್ರತಿಯೊಂದು ಚಾಪ್ಟರ್ದು ಸಮ್ಮರಿನೂ ಹೇಳ್ಕೊಡ್ತೀನಿ ಅಂತ ನಿಮಗೆ. ಈಚ್ ಚಾಪ್ಟರ್ ಸಮ್ಮರಿನೂ ಹೇಳ್ಕೊಡ್ತೀನಿ ಅಂತ. ಅದರಿಂದ ಈಸಿಯಾಗಿ ಏನದ ನೀವು 4 ಮಾರ್ಕ್ 6 ಮಾರ್ಕಿಂದು ಕ್ವಶನ್ಸ್ಗಳನ್ನು ಕವರ್ ಮಾಡಬಹುದು. ಓಕೆನಾ? ರೈಟ್, ತಿಳಿತಲ್ವಾ? ಎಲ್ಲರಿಗೇನದ ಈ ಒಂದು ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟ್ ಕ್ವಶನ್ ಪೇಪರನ್ನ ಚೆನ್ನಾಗಿ ತಿಳ್ಕೊಂಡು ಒಂದೊಂದು ಕವರ್ ಮಾಡ್ಕೋರಿ. ಎಲ್ಲಿ ತನಕ ನಿಮಗೆ ಕ್ವಶನ್ ಪೇಪರ್ ತಿಳಿಯಂಗಿಲ್ಲ ಅಲ್ಲಿ ತನಕ ನಿಮಗೆ ಐಡಿಯಾ ಬರೋಂಗಿಲ್ಲ ನೋಡ್ರಿ. ಇಲ್ಲಿ ಏನೇನು ಕವರ್ ಮಾಡಬೇಕಪ್ಪ? ಸಿಂಪಲ್. ಫಸ್ಟ್ 4 ಮಾರ್ಕಿಂದ ಒಂದು 6 ಕ್ವಶನ್ಸ್ಗಳು ಕವರ್ ಮಾಡಬೇಕು. 6 ಮಾರ್ಕಿಂದ ಒಂದು ಕ್ವಶನ್ ಕವರ್ ಮಾಡಬೇಕು. ಆಮೇಲೆ ಪ್ಯಾಸೇಜ್ಗಳು ಕವರ್ ಮಾಡಬೇಕು. 10 ಮಾರ್ಕಿಂದ ಒಂದಂದರೆ ಒಂದು 10 ಮಾರ್ಕ್ ಬರ್ತದೆ ಪ್ಯಾಸೇಜ್. ಆಮೇಲೆ ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್. ರೈಟ್. ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಟೆನ್ಸಸ್ ಮೇಲೆ ಒಂದೆರಡು ಬರ್ತಾವೆ. ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಫಂಕ್ಷನ್ಸ್ ಅದಾವಲ್ಲ ಅವು ಒಂದು 5 ಬರ್ತಾವೆ. ಈ ಥರ ಏನದ ಒಂದು ಪರ್ಫೆಕ್ಟ್ ಹಾಕೋತಾರೆ. ಒಂದು ಲೆಟ್ರಿಗೆ 4 ಮಾರ್ಕ್ ಬರ್ತದೆ. ಒಂದು ಈವೆಂಟ್ ಮೇಲೆ ಏನದ ಒಂದು 5 ಮಾರ್ಕ್ ಬರ್ತದೆ. ಯಾವ್ದಾರ ಒಂದು ಈವೆಂಟ್ ಕೊಟ್ಟಿರ್ತಾನೆ, ಆ ಕ್ವಶನ್ ಆನ್ಸರ್ ಬರೀಬೇಕು, ಅದೊಂದು 5 ಮಾರ್ಕ್. ಹಿಂಗೆ ಏನದ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ ಒಂದೊಂದು. ಇಲ್ಲೇನದ ನಿಮಗೆ ಕವರ್ ಆಗ್ತದೆ. ಫಸ್ಟ್ ಒಂದು, ಆಮೇಲೊಂದು ಸ್ಟೆಪ್ ವೈಸ್ ಹೋಗಬೇಕು. ಸ್ಟೆಪ್ ವೈಸ್ ಹೋದ್ರಿ ಅಂದ್ರೆ ನಿಮಗೇನದ ಒಂದು ಐಡಿಯಾನೂ ಬರ್ತದೆ ಮತ್ತು ಒಂದು ಕಾನ್ಫಿಡೆಂಟ್ನೂ ಬರ್ತದೆ ರೀ. ರೈಟ್. ಸೊ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಮತ್ತು ಲೈಕ್ ಕೊಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಓಕೆ, ಹೇಳಿದ್ದೀನಲ್ವ ಶೇರ್ ಮಾಡಿರಿ ಅಂತ, ಶೇರ್ ಮಾಡಿರಿ. ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಾರೆ ಅಂದರೆ ಈ ಕೂಡಲೇ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ನಾನು ಇದ್ರದ್ದು PDF ಏನದ ನಿಮಗೆ ಕಳಿಸ್ತೀನಿ ಅಂತ. ಓಕೆನಾ? ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ, ಯೂಸ್ ಆಗಿದೆ ಅಂತ ಅಂದ್ಕೊತೀನಿ, ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊತೀನಿ. ಓಕೆನಾ? ಸೊ ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.